ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವಾಗ ತಾನೇ ಅಲ್ಲಿ ಗಾಡಿಯಲ್ಲಿ ಕೂತ್ಕೊಂಡು ವ್ಲಾಗ್ನ ಎಂಡ್ ಮಾಡಿದೆ, ಅಂದರೆ ಹಳೆ ವ್ಲಾಗ್ನ. ಸೊ ಇವಾಗ ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಇದನ್ನು ಹೊಸದಾಗಿ ಅಂದರೆ ಇದು ಸೆಕೆಂಡ್ ಪಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಇಲ್ಲಿ ಅದೇ ರೈಲ್ವೆ ಟ್ರ್ಯಾಕ್ ಹತ್ರ ಹೋಗ್ತೀವಿ ಅಂತ ಹೇಳಿದ್ವಲ್ಲ, ಸೊ ಅದ್ರ ಹತ್ರ ಹೋಗ್ತಾ ಇದ್ದೀವಿ. ರೋಡ್ ಮಾತ್ರ ಫುಲ್ಲು ಇದಾಗಿ ಹೋಗಿದೆ. ಸೊ ಇಲ್ಲಿ ಟ್ರೆಕ್ಕಿಂಗ್ ಬೇರೆ ಇದೆಯಂತೆ. ಎಷ್ಟು ಕಿಲೋಮೀಟ್ರಾ? 1.5 ಆಗುತ್ತೆ. 1.5 ಕಿಲೋಮೀಟ್ರ್ ಇಲ್ಲಿಗೆ ನಡ್ಕೊ ಹೋಗ್ಬೇಕಂತೆ. ಬೋರ್ಡ್ ಹಾಕಿದ್ದಾರೆ ನಿಷೇಧ ಅಂತ. ಅರಣ್ಯ ಇಲಾಖೆ ಓದೋದೇನು? ಈ ಪ್ರದೇಶ ಅರಣ್ಯ ಇಲಾಖೆ ಒಳಪಡೆದಿದ್ದು ಪ್ರವಾಸಿಗರು ಸಾರ್ವಜನಿಕ ಪ್ರವೇಶ ನಿಷೇಧಿಸಿದೆ. 100% ಹೋಗ್ಲೇಬೇಕಂಗಾರೆ. ನಾನು ರೂಲ್ಸ್ ಬ್ರೇಕರ್. ರೂಲ್ಸ್ ಬ್ರೇಕರ್ ಅಂತ ನಾನೇನೋ ಫಾಲೋವರ್. ಅಭಿ ನೆಟ್ವರ್ಕು ಇಲ್ಲ, ಏನೂ ಇಲ್ಲ ಗೈಸ್. ನೆಟ್ವರ್ಕೇ ಇಲ್ಲ, 1.2 ನೆಟ್ವರ್ಕ್ ಇಲ್ಲ. ನನಗೆ ಇದೇ ಪ್ಲೇಸ್ ಇದು ಫಸ್ಟ್ ಆಫ್ ಆಲ್ ನಾವು ಅಲ್ಲಿಗೆ ಹೋಯ್ತೀವಿ ಇದ್ರಲ್ಲಿ ಅಂತ ಗೊತ್ತಿಲ್ಲ. ಎಲ್ಲಿಗೆ ಹೋಯ್ತೀವಿ ಅಂತ ನಡಿ. ಇಲ್ಲೇ ಲೋಕಲ್ ಅವರು ಸುಮ್ಮನೆ ಬಂದವ. ನಾನು ಹಂಗೆ ಹೋಗಿದ್ರೆ ಈಸಿ ಆಗದ ಅಂತ ನಡಿಯ. ಹೆಂಗಿದ್ರೆ ಈಗ ಸಾಯೋದಂತ ಗ್ಯಾರಂಟಿ. ಹೆಂಗೆ ಸಾಯ್ತೆ ಅನ್ನೋದು ಮುಖ್ಯ ಅಷ್ಟೇ. ಆನೆ ಗೀನೆ ಏನಾದರೂ ಬಂದ್ಬಿಟ್ರೆ ಏನು ಮಾಡೋದು ಅಂತ ಮೈ ಕ್ವಶನ್. ಓಡ್ಬಿಡೋದು. ಎಲ್ಲಿ ಓಡಾಯ್ತಾ? ಏನು ಅದಕ್ಕಿಂತ ಫಾಸ್ಟಾಗಿ ಓಡಾಗತ್ತ ಅನ್ಕೊಂಡಿದ್ಯಾ? ಗೈಸ್ ನಮ್ಮ ಅಭಿಷೇಕಿಗೆ ಈಗ ಡಿಪ್ಸು ಸ್ಕ್ವಾಡ್ಸ್ ಎಲ್ಲ ಹಳೆ ಬ್ಲಾಗಲ್ಲಿ ಹೊಡೆದ. ಇವಾಗ ಕಾರ್ಡಿಯೋ, ರನ್ನಿಂಗ್, ಜಾಗಿಂಗ್ ಇಲ್ಲಿ ಮಾಡ್ತಾ ಇದ್ದಾನೆ. ನನ್ನ ಕ್ವಶನ್, ಈ ಜೀಪ್ಗಳೆಲ್ಲ ಹೆಂಗ್ ಹತ್ತುತ್ತವೆ ಇದನ್ನ ಅಂತ. ಸೊ ಗೈಸ್ ಈ ನಾವು ಹೋಗ್ತಿರೋ ಲೊಕೇಶನ್ ಮಾತ್ರ ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ, ನೋಡ್ತಾರೆ ಗೈಸ್. ನೋಡಿ ಇಲ್ಲಿ ಗಂಟ ಯಾರೋ ಒಬ್ರು ಸ್ವಲ್ಪ ಪ್ರಯತ್ನ ಮಾಡಿ ಸ್ಕೂಟಿ ತಂದು ನಿಲ್ಸಿದ್ದಾರೆ. ಇದಾದ್ಮೇಲೆ ಅಂತೂ ಹೋಗೋಕ್ಕಾಗಲ್ಲ ಅಂತ ಕಂಪ್ಲೀಟಾಗಿ ಗೊತ್ತಾಗಿದೆ. ಈ ಶೊಪ್ಪಾಲು ಫೋನೇ ಬಿಟ್ಟಿದೆ. ಕ್ಯಾಚ್ ಹಿಡ್ಕೊಂಡೆ ಹಂಗೆ ಕರೆಕ್ಟಾಗಿ. ಕ್ರಿಕೆಟ್ ಆಡೋದಕ್ಕೂ ಸಾರ್ಥಕ ಆಯ್ತು ಇವತ್ತು. ಸೊ ಇಲ್ಲಿಂದ ಅಂತೂ ಆಗೋದೇ ಇಲ್ಲ ಬಿಡಿ, ಮುಂದೆ ರೋಡ್. ಗೈಸ್ ಇಲ್ಲಿ ಈ ತರ ಎಲ್ಲ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ. ಲೆಫ್ಟಿಗೆ ಬಲಿ ಚೆನ್ನಾಗಿ ಆಫ್ ರೋಡಿಂಗ್ ಮಾಡಿದ್ರೆ ಜೀಪ್ ಹೆಂಗಿರೋದು. ಓ ಅದೇ ಇಲ್ಲಿ ಯಾವ್ದಾರ ಪ್ರೈವೇಟ್ ಜೀಪ್ಗಳು ಇರ್ತಾವಲ್ಲ ಗೊತ್ತಿರೋರ್ದು, ಅವ್ರನ್ನ ಕರ್ಕೊಬರ್ಬೇಕಷ್ಟೇ. ಬದುಕಿದ್ಯಾನೋ? ನೋಡಿ ನೀರು ಹರಿತಿರೋ ಸೌಂಡ್ ಕೇಳಿಸ್ತಾ? ನೀರ್ ಎಲ್ಲಿ ಬರುತ್ತಲ್ಲ ಇಲ್ಲಿ? ನದಿ ಐತಿ, ಒಂದು ಬ್ರಿಡ್ಜ್ ಕೆಳಗಡೆ ನೀರು ಹೋಗುತ್ತೆ. ಓ ಸೇತುವೆ ಕೆಳಗೆ ನೀರು. ಅಭಿ ಬಾರ್ಲಾ ಬೇಗ. ಅಲ್ಲವನ ನಾನೆಲ್ಲ ಬಿದೋದ ಸೈಡಿಗೆ ಜಾರಿ ಅನ್ಕೊಂಡು ಮಾತಾಡ್ತಾ ಇರೋ ಬದುಕಿದ್ಯಾ ಇಲ್ವಾ ಅಂತ. ಮೈನ ಅದ್ರ ನಡ್ಕ ಬಾ ಒಳ್ಳೆ ಚಪ್ಪಲಿ ಬಿಚ್ಚ ಕೈಯಲ್ಲಿ ಹಿಡ್ಕ ಬಾರ ಗೊಚ್ಚ ಮಾಡ್ಕೊಂಡು ಏನಲ್ಲ. ಕಟ್ಟು ಆನೆ ಬಂದ್ರೆ ಮಲ್ಲಿಗೆ ಹೂವಿನ ಸ್ಮೆಲ್ ಬರುತ್ತಂತೆ. ಯಾರು ಹೇಳಿತ್ತು? ಅದು ನನ್ಗೆ ತಿಳಿದವ್ರೊಬ್ರು ಹೇಳಿದ್ದು. ಅಂದ್ರೆ ಅದ್ರದ್ದೊಂದು ಫ್ರೇಗ್ರೆನ್ಸ್ ತರ ಬರುತ್ತೆ ಆನೆ ಬಂದ್ರೆ. ಹೌದಾ? ಸೊ ಅದು ನಿನಗೆ ಬಂತು ಅಂದ್ರೆ ಯು ಶುಡ್ ಅರ್ಥ ಮಾಡ್ಕೊ, ಆನೆ ಎಲ್ಲೋ ನಮ್ಮ ಸುತ್ತಮುತ್ತ ಇದೆ ಅಂತ. ಆನೆ ಬಂದ್ರೆ ಇಲ್ಲಿ ಏನೋ ಮಾಡಿ ಸುಮ್ಮನೆ ನಿಂತ್ಕೋಬೇಕಂತೆ. ಘಟ ನಿಂತ್ಕೊಂಡೆ ಹಂಗೆ ಸ್ಟ್ಯಾಚು ಹಿಂಗೆ ಇರ್ಬೇಕು ಆನೆ ಬಂದ್ರೆ. ಇಲ್ಲ ನಡೆಯೋಕೊಂದು ಗ್ರಿಪ್ ಇರ್ಬೇಕು, ಬಾಡಿ ಬ್ಯಾಲೆನ್ಸ್ ಇರ್ಬೇಕು. ಎಕಡೆ ಜಾರಿದ್ರೆ ಎಕಡೆ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ಅದು ಗೊತ್ತಿಲ್ಲ ಅಂದ್ರೆ ನೀವು ಅದಕ್ಕೆ ಬೇರೆ ಶೋಕಿ ಅಲ್ಲಿ ಬೇರೆ ಡಿಪ್ಸ್ ಹೊಡಿತೀವಿ. ಸೊ ಗೈಸ್ ನಮ್ಮ ಶಿರಾಡಿ ಘಾಟ್ ರೈಲ್ವೆ ಟ್ರ್ಯಾಕು ಫುಲ್ಲು ಬಂದಾಗ್ಬಿಟ್ಟಿದೆ. ಅಂದರೆ ಗುಡ್ಡನ ಕುಸ್ತಿರುತ್ತೆ, ಸೊ ಬ್ಲಾಕ್ ಮಾಡಿಬಿಡ್ತಾರೆ. ಸೊ ಯಾವ ಟ್ರೈನ್ ಓಡಾಡಲ್ಲ ಇವಾಗ. ಗೈಸ್ ಇಲ್ಲಿ ನೋಡಿ 2 ರೋಡ್ ಐತೆ, ಯಾವ ರೋಡಲ್ಲಿ ಹೋಗ್ಬೇಕೋ ಗೊತ್ತಿಲ್ಲ. ಕೇಳೋ ನಿಮ್ಮ ಗೂಗಲ್ ಮ್ಯಾಪ್ನ. ಸೊ ಗೈಸ್ ಇಂಥ ಕಡೆ ಬಂದಾಗ ಸುಮ್ಮನೆ ನಡ್ಕೊ ಹೋಯ್ತಾ ಇರಬೇಕು. ಎದ್ರುಕೊಂಡು ನಡ್ಕೊ ಹೋದ್ರೆ ದಾರಿನೇ ಸಾಗಲ್ಲ. ಇನ್ನೊಂದು ಹೋಗ್ಬೇಕಾರೆ ಕಟ್ಟು ಬೇಗ ಹೋಗ್ಬಿಡ್ತೀವಿ, ವಾಪಸ್ ಹೋಗ್ಬೇಕಾರೆ ಐತಲ್ಲ ಯಾವ್ದು ಇನ್ನೂ ಜಾಗ ಬರಲೇ ಇಲ್ವಲ್ಲ ಅನಿಸ್ತಾ ಇರುತ್ತೆ. ನೋಡಿ ನಮ್ಮ ಅಭಿಷೇಕ್ ಎದ್ರುಕ ಬರ್ತಾನೆ, ಅವ್ನು ನಮ್ಮ ಕೈಗೆ ಸಿಗಲ್ಲ. ಗೈಸ್ ಇಲ್ಲಿ ನೋಡಿ, ಇಲ್ಲಿ ಯಾರೋ ಪಿಂಕ್ ಕಲರ್ ಹೆಲ್ಮೆಟ್ನ ಇಟ್ಬಿಟ್ಟು ಹೋಗೋರೆ. ಐಸ್ ನನ್ನ ಚಪ್ಲಿಗೆ ಕಿಸ್ರಾಗ್ಬಿಡ್ತು. ಏನೂ ಮಾಡಂಗಿಲ್ಲ. ಅಭಿ ಅಂತೂ ಇಷ್ಟೇ ಒಂದ್ಸತಿ ಬಿಚ್ಚು ಅದ್ರ ನಡೆದ್ರೆ ಆಯ್ತಪ್ಪ. ಇಷ್ಟೊತ್ತು ನಾವು ಅವನಿಗೆ ಹೇಳ್ಕೊಡ್ತಿದ್ವಿ, ನಮಗೆ ಅವನು ಓವರ್ಟೇಕ್ ಮಾಡ್ಬಿಟ್ಟ ಅಂತ ಅದು ನಿಂತಿರೋದು ಗೊಚ್ಚೆ ನೀರು. ಗೈಸ್ ನೋಡಿ ಇಲ್ಲಿ ಗೊಚ್ಚೆ ನೀರು, ಇಲ್ಲಿ ನೋಡಿ ಫುಲ್ ಕ್ಲೀನ್ ನೀರು. ಇದು ಫಿಲ್ಟರ್ ಮಾಡ್ತಾ ಇದೆ ಇಲ್ಲಿ. ಗೈಸ್ ಒಂದು ಆಫ್ ರೋಡಿಂಗ್ ಜೀಪ್ ಬರ್ತಾ ಇದೆ. ಕೇಳೋಣ ಬ್ರದರ್, ಇನ್ನೂ ಎಷ್ಟು ದೂರ ಆಗುತ್ತೆ ಅದು? 2 ಕಿಲೋಮೀಟ್ರಾ? ಕಿಲೋಮೀಟರ್ 2? ಅವ್ರು ನೋಡ್ರಿ ಹಂಗಂತವ್ರಲ್ಲ. ಈ ನನ್ನ ಮಗ ಅರ್ಧ ಕಿಲೋಮೀಟರ್ ಅಂತ ಕರ್ಕೊಂಬಂದ. ಇಲ್ಲಿ ನೋಡ್ರಿ 2. ಬ್ರದರ್ ಇನ್ನೂ ಎಷ್ಟು ದೂರ ಇದೆ ಅದು?
ಅಲ್ಲ ಇನ್ನು ಎಷ್ಟು ದೂರ ಇದೆ? ಇನ್ನೂ 1 ಕಿಲೋಮೀಟರ್ ಇರ್ಬೋದು. ರೋಡ್ ಹಿಂಗೆ ಇದೆಯಾ? 1 ಕಿಲೋಮೀಟರ್ ಹಿಂಗೆ ಇದೆ. ರೈಟ್ ಸೈಡ್ ಸ್ಟ್ರೈಟ್ ಹೋಗಿ ಇನ್ನೂ 1 ಕಿಲೋಮೀಟರ್ ಹೋಗ್ಬೇಕು. ಹೌದಾ? ಅವ್ರು ನೋಡ್ರೆ 3 ಕಿಲೋಮೀಟರ್ ಅಂದ್ರೆ ಇವ್ರು ನೋಡಿದ್ರೆ 1 ಕಿಲೋಮೀಟರ್ ಅಂತವ್ರೆ. ಲೋ ಇದನ್ನ ಕಟ್ಬೇಕಾರೆ ಏನಿಲ್ಲ ಅಂದ್ರು ಎಷ್ಟೋ 1000 ಜನ ಸತ್ತೋಗಿದಾರಂತೆ. ಅದು ಕಟ್ಟಬೇಕಾದ್ರೆ ಕಾರ್ಮಿಕರು. ಎಕ್ವಿಪ್ಮೆಂಟ್ಸ್ ಹೆಂಗೆ ತಂದಿರ್ಬೇಡ ಇಲ್ವಾ ಟ್ರಾನ್ಸ್ಫರ್. ಸೊ ಗೈಸ್ ಇಲ್ಲೊಂದು ನಮಗೆ ಮಿನಿ ವಾಟರ್ ಫಾಲ್ಸ್ ಸಿಗ್ತದೆ ನೋಡಿ. ವಾಟರ್ ಫಾಲ್ಸ್ ನೋಡಿ ನೋಡು ಇಡೇ ನಾವೆಲ್ಲ ವಾಟರ್ ಫಾಲ್. ಕಪ್ಲೆ ಬಿಚ್ಚೋಲ ಆಗ್ಬೇಕು ನೆಂದ ಹೊತ್ತು. ಎಷ್ಟು ತಣ್ಣಕ್ಕೈತಾ. ಸೊ ಗೈಸ್ ಕಿರಾತಕ ಮೂವಿಯಲ್ಲಿ ಚಿಕ್ಕಣ್ಣದ ಒಂದು ಡೈಲಾಗ್ ಐತೆ ಗೊತ್ತಿರುತ್ತೆ ಎಲ್ಲರಿಗೂ ನಿಮಗೆ. ಬೆಳಗ್ಗೆ ಒಂದು 90 ಕುಡಿಸಿ ಮಲ್ಕೊಳ್ಳೋದು ಬಿಟ್ಟು ಪ್ರಕೃತಿ ಸೌಂದರ್ಯ ಸವಿಬೇಕಂತೆ, ಪ್ರಕೃತಿ ಸೌಂದರ್ಯ ಅಂತ. ಸೊ ಈಗ ನಮ್ಮ ಪರಿಸ್ಥಿತಿ ಹಂಗೆ ಆಗೈತೆ. ಕಡೆ ನೀನು ಹೇಳ ನಿಂದೊಂದು ಡೈಲಾಗ್ ಎಂದ. ಹಾಂ ಇನ್ನು ನಿಮ್ಗಳ ಜೊತೆ ಎಷ್ಟು ಜಾಗದಲ್ಲಿ ಹುಚ್ಚ ಬ್ಯಾಲೆನ್ಸ್ ಐತೆ ಹೇಳ್ಬಿಡ್ರಪ್ಪ. ಎಷ್ಟು ಊರಲ್ಲಿ? ಎಷ್ಟು ಊರಲ್ಲಿ? ಅದು ಪಂಚರಂಗಿ ಫಿಲಮ್ದಲ್ವಾ? ನಮ್ಮ ಮನೇಲಿ ನಮ್ಮ ಅಜ್ಜಿ ನಾನು ಬಟ್ಟೆ ಒಗಿಬೇಕಾರೆ ಎಲ್ಲ ಫುಲ್ಲು ಈ ಥರ ಕೆಸರಾಗಿರುತ್ತಲ್ಲ, ಮಾತು ಹತ್ರ ಬೈತಾ ಇರುತ್ತೆ, ಎಲ್ಲೆಲ್ಲಿ ಬಿದ್ದು ಬರ್ತೀಯೋ ನೀನು ಈ ಥರ ಬಟ್ಟೆ ಕೊಳೆ ಮಾಡ್ಕೊಬತ್ತೀಯ ಅಂತ. ಬಟ್ ನಾನು ನಮ್ಮ ಅಜ್ಜಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಇದನ್ನೆಲ್ಲ, ನಾನು ಯಾಕಿಲ್ಲೆಲ್ಲ ಓಡಾಡ್ತೀನಿ ಅಂತ. ಸೊ ಗೈಸ್ ಹಂಗಂತ ನಾವು ಈ 2024 ಆದಮೇಲೆ 24-25 ಸಾಕಾಗಿ ಸುತ್ತಾಡ್ಬಿಟ್ಟಿದ್ದೀವಿ ಅಲ್ವಲ್ಲ ಎಲ್ರೂ. ಇವಾಗಂತೂ ನಮಗೆ ಒಂಥರ ಖುಷಿ ಈ ಥರ ಎಲ್ಲ ಜಾಗಗಳಿಗೆ ಯಾಕೆ ಕರೋನಾ ಬರೋಕ್ಕಿಂತ ಮುಂಚೆ ನಾವು ಹಿಂಗೆ ಇರ್ತೀವಿ ಅನ್ಕೊಬಿಟ್ಟಿದ್ದು. ಹಾಂ ಯಾವ ಥರ ದಿನ ಸಾಯ್ತೀವಿ ಅಂತ ಗೊತ್ತಾಯ್ತು. ಎಲ್ಲ ಜಾಗ ಸುತ್ತಾಡ್ಕೊಂಡು ಚೆನ್ನಾಗಿ ಸಾಯ್ತೀವಿ, ಜಾಗ ಸುತ್ತಾಡ್ಬಿಟ್ಟು ಸಾಯೋಣ ಅಂತ ಅಷ್ಟೇ. ಆಮೇಲೆ ಯಾರ ಹತ್ರನೂ ದ್ವೇಷ ಇಟ್ಕೊಳ್ಳೋದು ಬೇಡ. ಸಂತೋಷವಾಗಿ ತಪ್ಪು ಮಾಡ್ದೆ ಇವತ್ತು ಆಮೇಲೆ ದ್ವೇಷ ಇದ್ದೇ ಇದೆ ನನಗೆ. ಯೋಗ್ಯತೆ ತೋರಿಸ್ಬಿಟ್ಟ ಇವತ್ತು. ಯಾರು ನಿಜವಾಗ ಹಂಗೆ ಏನಾದ್ರು ತೋರಿಸ್ಬೇಕಪ್ಪ. ಇಲ್ಲಿ ನೋಡು ಕ್ಯಾಮ್ರಾ ನೋಡ್ತಿರ್ತಾನೆ, ಇಲ್ಲಿ ನೋಡ್ತಿರ್ತಾನೆ, ಹೇಳಿ ಇಲ್ಲಿ ತಿರುಗಿ ನೋಡ್ಲಿ ಬಿಡ್ಲಿ, ನಾಳೆ ಬತ್ತಂತಾನೆ ಜಿಮ್ಮಿಗೆ, ಅಲ್ಲಿ ಮಾತಾಡೋದೇ ಬೇಡ. ಅಲ್ಲ ಈಗ ಫಂಕ್ಷನ್ಗೆ ಬರ್ತಾನಲ್ಲ ಅಲ್ಲಿ ಮಾತಾಡಲ್ವಾ? ಕಲ್ತಿದ್ಯಾ ಫಂಕ್ಷನ್? ನಾನಂತ ಕರೆಯಲ್ಲ ಅವ್ರಲ್ಲಿ. ಈಗ ಅವ್ನು ಸೇನಣ್ಣನ ಡೈರೆಕ್ಟ್ ಆಗಿ ಕರೀತಾರೆ. ಕರ್ಕೊಳ್ಳಿ ಬಿಡು ಗೈಸ್ ಇಲ್ಲಿ ದೊಡ್ಡದೊಂದು ಫಾಲ್ಸ್ ಸೌಂಡ್ ಬರ್ತೈತೆ. ಬಟ್ ಏನು ಅಂತ ಇಲ್ಲೇನಾ ಇದು ಚಿಕ್ಕದಾಗಿದೆ. ಉಯ್ ಸಕ್ಕದಾಗೈತೆ ಬೇ ಗೈಸ್. ಇಲ್ಲಿ ನೋಡಿ ಅಲ್ಲಿಂದ ಅರ್ಕ ಬರ್ತೈತೆ. ಎಲ್ಲ ಪ್ರಕೃತಿ ಅಂದ್ರೆ ಏನಂತ ಇದಕ್ಕೆ ಹೇಳೋದು ನಾವು ವಿಸ್ಮಯ. ಈ ಜಾಗಗಳನ್ನೆಲ್ಲ ನೋಡಕ್ಕೂ ಪುಣ್ಯ ಮಾಡಬೇಕು. ಲೆಟ್ಸ್ ಗೋ. ಬಟ್ಟೆ ಇದ್ದೀರ ಹಳೆ ಕಳೆಗಾಕ ಬಟ್ಟೆ ಕಟ್ಕೊತಿದ್ದೆ. ಲಾಸ್ಟ್ ನಿಧಾನಕ್ಕೆ ಲೈಟ್ ಆಗೈತೆ, ಬಾಕ್ಲು ತೆಗಿತಾರೆ. ಅಲ್ಲಿ ಸಾಬ್ರದ್ದು ಇದು ಮಾಡ್ತಾರಲ್ಲ ನಮಾಜು ಮಾಡ್ತವ್ರೆ, ನಿಧಾನಕ್ಕೆ ಬಾಕ್ಲು ತೆಗಿದ್ರು ಕಣ್ಲ. ನೋಡ್ತೀನಿ ಒಂಥರ ವಿಕಾರವಾದ ಮುಖ, ಕಾಲಿಲ್ಲ ಹುಡುಗಿಗೆ, ಹತ್ಕೊಂಡು ಒಂಥರ ಕಿರಿಚ್ಕೊಂಡು ಹತ್ಕೊಂಡು ಬಂತು ಕಣ್ಲ. ನಾವ್ ಹೆಂಗೆ ಅಂದ್ರೆ ಒಂಥರ ಅಂದ್ರೆ ದೆವ್ವಗಳಿಗೆ ಸಪೋರ್ಟ್ ಮಾಡೋದಲ್ಲ, ಹಿಂಗೆಲ್ಲ ಮಾಡಬಾರ್ದು ಮನುಷ್ಯರು ಹಂಗೆ ಹೆಂಗೆ ಅಂತ ದೆವ್ವ ನನ್ನ ಮೇಲೆ ಹೊಕ್ಕೊಂಡ್ಬಿಡೋದ. ಅದಕ್ಕೆ ನಾನು ಆಗಲ್ಲಿ ಹೋಗ್ತೀನಿ ಸಾಬ್ರ ಮನೆಗೆ ಊಟ ಮಾಡ್ತೀವಿ ನಮಾಜ್ ಮಾಡಿ. ಫಸ್ಟ್ ಹಂಗ್ ಕಾಲ್ ತುಂಡ್ಬಿಟ್ಟು ತಟ್ಟೆಗೆ ಹೆಂಗ್ ಇಸ್ಸಿಕ್ತಿದೀನಿ ಅಂದ್ರೆ ಮಟನ್ ಮೂಳೆ ಇಸ್ಸುತ್ತಾ ಇದೀನಿ. ತಿನ್ನೋ ಸ್ಟೈಲ್ ಆತರ. ತಿನ್ನೋ ಸ್ಟೈಲ್ ಅಲ್ಲ, ಅವ್ನ್ ತಲೆ ಕಾಲಲ್ಲಿ ಇಸಿಕ್ತಿರೋದ್ ನಾನು. ಅವ್ನ್ ಮೂಳೆ ಬಾಯಿ ಚುಚ್ಕೊಂಡು ನಂಗೆ ಕಾಲಿಗೆ ಚುಸ್ತೈತ ಮೂಳೆ. ನನಗೆ ಅದ್ ಫೀಲ್ ಆಯ್ತೈತೆ, ಮೂಳೆ ಚುಸ್ತಿರೋದು ಒಂದ್ ಸಾಯ್ತಿರೋದೇ ಫೀಲ್ ಆಯ್ತಿಲ್ಲ. ಗೈಸ್ ಇದವ್ನ ಕನ್ಸು ನನ್ಸಲ್ಲ, ಕನ್ಸು ಹೇಳ್ತವನೆ. ಇದೇ ತರ ಆಗಿ 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 ಕೊನೆಗೊಬ್ಬ ಉಳ್ಕೊಂಡ ಕಣಪ್ಪ. ಅವನೇನ್ ಮಾಡ್ಬೇಕು ಅಷ್ಟೊಂದು ಎದ್ದೆ, ನೀನ್ ಫೋನ್ ಮಾಡಿದೆ. ವಾ ಕರೆಕ್ಟ್ ಟೈಮಿಗೆ ಫೋನ್ ಮಾಡಿದ್ದೀನಿ ಹಂಗಾರೆ. ಅದು ಅಂತ ನಂಗೆ ಭಯ ಆಯ್ತೈತೆ ಒಳಗಡೆಯಿಂದ ಮಾಡಿದ್ರೆ ತಪ್ಪು ಅಂತ. ಆದ್ರೂ ಆ ಕನ್ಸಲ್ಲಿ ಅಭಿ ನಾವು ಅಂದ್ರೆ ಎಷ್ಟು ಭಯ ಆಗುತ್ತೆ ಅಂದ್ರೆ, ಅದ್ರಿಂದ ಆಚೆ ಬರೋಕ್ಕೂ ಆಯ್ತಿರಲ್ಲ. ಫೋನ್ ಮಾಡಿದ್ 2 ರಿಂಗಿಗೆ ನಾನು ಫೋನ್ ಎತ್ತಿದ್ದು. ಯಾಕಂದ್ರೆ ನಾನು ಅಲ್ಲಿ ಎದಳಕ್ ಬೇಕಿತ್ತು, ನಂಗೆ ಏನು ಮೋಟಿವ್ ಸಿಕ್ತಿಲ್ಲ. ನೀನು ಫೋನ್ ಬಂತಲ್ಲ ಅಪ್ಪ ನಂಗೆ ಕಂಡ್ಬಿಟ್ಬಿಟ್ಟೆ. ಚೆನ್ನಾಯ್ತಾ? ಇದು ಟ್ರೈನ್ ಬಂತಾ? ಬಿಡ್ತಿಲ್ವಾ ಟ್ರೈನ್ ಬಂತಾ? ಗೈಸ್ ನಾವು ಸುಮ್ಮನೆ ಇದೆ ಕಾಡು. ನನಗೆ ಗೈಸ್ ನಾವು ಆನೆ ಹುಲಿ ಅಂತ ಮಾತಾಡ್ಕೊ ಬರ್ತಾ ಇದ್ವಿ. ಸಡನ್ ಆಗಿ 1-3 ಜನ ನಡ್ಕೊ ಬಂದ್ರು. ಹೆಂಗ್ ಎದ್ರೋದ್ವಿ ಅಂದ್ರೆ ಅಲ್ಲ ಅದನ್ನ ಬಿಡು. ನಾನು ಈಗ ಜಸ್ಟ್ ಏನ್ ಹೇಳಕ್ ಹೋದೆ ಅಂದ್ರೆ ಮಗ 6-5 ಅವ್ರು ಹೆಂಗ್ ಕಾಣಿಸ್ಕೊಂಡ್ರು. ಅಲ್ಲ ಅವ್ರು ಸೌಂಡ್ ಇಲ್ಲ ಏನಿಲ್ಲ, ಸೈಲೆಂಟ್ ಆಗಿ ಬರ್ತಾವ್ರೆ. ನಿಜ ಹೆಂಗ್ ಆಗ್ಬಿಡ್ತಂದ್ರೆ ಜೀವ ಹೋಗಿ ಬರುತ್ತೆ ಅಂತಾರಲ್ಲ ಆ ಕ್ಷಣದಲ್ಲಿ. ನಾ ಕಿರ್ಚಾಬಿಟ್ಟೆ ನಂಗೆ ಕಾಲ.
ಭಯಕ್ಕೆ ಅರ್ಧ ಸೈಲೆಂಟ್ ಆಗ್ಬಿಟ್ರೆ ಹಿಂಗೆ ಚೂರ್ಕ್ ಹೋಗ್ಬಿಟ್ಟು ಸುಮ್ನಾಗ್ಬಿಟ್ಟ ನನಗೆ ನೋಡಿ ಬಾಯ ಇದಾಗ್ಲಿಲ್ಲ ಬಿಡು. A few moments later. ಗೈಸ್ ಇಲ್ಲಿ ನೋಡಿ, ಇಲ್ಲಿ ಮೇಲೆಲ್ಲೂ ನೀರು ಬರ್ತಾ ಇಲ್ಲ, ಇದ್ರೊಳಗಿಂದ ನೀರು ಬಂದು ಹರಿತಾ ಇರೋದು, ಹಿಂಗೆ ಹರ್ಕೊಂಡು ಹೋಯ್ತಾ ಇರೋದು ಫುಲ್ಲು. ಎಷ್ಟು ನೀರು ಬರ್ತಾ ಇದೆ ಗೊತ್ತಾ ಚಿಕ್ಕ ಜಾಗದಿಂದಾನೆ. ಈ ರೀತಿ ಫಾಲ್ಸ್ಗಳು ಸೇರಿ ಈ ಹಳ್ಳಗಳು ಸೇರಿ ನದಿ ಆಗುತ್ತೆ, ನದಿಯಿಂದ ನದಿಗಳು ಸೇರಿ ಸಮುದ್ರ ಆಗುತ್ತೆ, ಸಮುದ್ರ ಸೇರಿ ಸಾಗರ ಆಗುತ್ತೆ. ಸೊ ಗೈಸ್ ನಾವು ಇನ್ನೇನು ಲೊಕೇಶನ್ ಹತ್ರ ಬಂದು ಪ್ರವೇಶ ನಿಷೇಧಿಸಲಾಗಿದೆ. ಬರ್ಲ ಏನ್ಲ ಇಲ್ಲೇ ಐತೆ ಬರ ಸಿಕ್ತು. ಸೊ ಗೈಸ್ ಫೈನಲಿ ನಾವು ನಮ್ಮ ಲೊಕೇಶನ್ಗೆ ಬಂದಿದ್ದೀವಿ. ರೈಲ್ವೆ ಟ್ರ್ಯಾಕು ಸಿಕ್ತು, ಎಲ್ಲ ಸಿಕ್ತು. ಸೊ ಗೈಸ್ ನೋಡಿ ಇಲ್ಲೇ ಇದೆ ಟನಲ್, ಸಖತ್ತಾಗಿದೆ. ಲೋ ಇದು ಗೇಟ್ ನಂಬರ್ ಎಷ್ಟನೇದು ಅದು? 11. ಹಂಗಾರೆ ಹತ್ರನೇ ಇರೋದು ಇದು. ಅಭಿ ಈ ಥರದ್ದು ಎಷ್ಟು ಟನಲ್ ಇರೋದು ಈ ರೂಟಲ್ಲಿ? ಎಷ್ಟು 100 ಚಿಲ್ಲರೆ ಐತೆ ಈ ಥರ ಟನಲ್ ಮಂಗಳೂರು ಹೋಗಂಟ. 1972. ಒಂಚೂರು ಬರೋಣ ಬರಲ್ಲ ಗೈಸ್. ತಡಿವಾಗ ನಿಮಗೆ ಟನಲ್ ಒಳಗಡೆ ಕರ್ಕೋಗ್ತೀನಿ ಸ್ವಲ್ಪ ಹೊತ್ತು. ಸೊ ಗೈಸ್ ನೋಡಿ ಟನಲ್ಲು, ಮಳೆ ಬಂದರೆ ಇಲ್ಲೇ ನಿಂತ್ಕೊಳ್ಳೋ, ಇಲ್ಲೊಂಚೂರು ಹಿಂಗೆ ಸೈಡಲ್ಲಿ ನಿಂತ್ಕೊಂಡ್ರೆ ಆರಾಮಾಗಿ ಟ್ರೈನ್ ಪಾಸ್ ಆಗುತ್ತೆ, ಏನು ತೊಂದರೆ ಇಲ್ಲ. ಸೊ ಗೈಸ್ ಇವಾಗ ಟನಲ್ ದಾಟಿ ಸೇತುವೆ ಹತ್ರ ಹೋಗ್ತಾ ಇದೀವಿ. ಸೇತುವೆ ಇಲ್ಲ, ಅದು ಈ ಜಾಗನ, ಅದು ಈ ಜಾಗ ಅಲ್ಲ, ಇದೇ ಥರ ಇರೋ ಬೇರೆ ಜಾಗ, ಈ ಜಾಗ ಆಗಿರಲ್ಲ ಅದು. ಬ್ರೋ ಯಾವ ಊರು ನಿಮ್ಮದು? ಬೆಂಗಳೂರು. ಹಾಸನ. ಲೋ ಮತ್ತು ಯಾರೋ ಅಲ್ಲೊಬ್ರು ಯಾರೋ ಬಿಡೋದೇ ಇಲ್ಲ ಅಂತಿದ್ರಲ್ಲ, ಇಲ್ಲಿ ನೋಡ್ರಿ ಚೆನ್ನಾಗಿ ಬಿಟ್ಟವ್ರು ಜನ. ಹಾಂ ಸೊ ಗೈಸ್ ನೋಡಿ ಇದೇ ಸೇತುವೆ. ಅಲ್ಲಿ ನೋಡಿ ಇದೇ ಸೇತುವೆ, ಇಲ್ಲೇ ಟ್ರೈನ್ ಪಾಸ್ ಆಗೋದು, ಗುಯ್ಟೋ ಅಂತ ಹೋಗುತ್ತೆ. ಸೊ ಗೈಸ್ ಎಲ್ಲಿ ಗಂಟ ಅವ್ರು ಬೈತಾರೆ ಅಲ್ಲಿ ಗಂಟ ಹೋಯ್ತೀವಿ, ಯಾವಾಗ ಬೈತಾರೆ ಅವಾಗ ವಾಪಸ್ ಹೋಯ್ತೀವಿ, ಅವ್ರು ಬೈಯೋ ಗಂಟ ಹೋಯ್ತಾ ಇರ್ತೀವಿ. ಅಲ್ಲಿ ಇನ್ನೂ ಒಂದು ಟನಲ್ ಇದೆ, 2 ಟನಲ್ ಮಧ್ಯೆ ಇರೋದು ನೋಡಿ. ಇಲ್ಲೊಂದು ಟನಲ್ ಇದೆ ನೋಡಿ, ಅಲ್ಲಿ ಮತ್ತು ಆಮೇಲೆ ಅಲ್ಲೊಂದು ಟನಲ್ ಇದೆ. ಈ 2 ಟನಲ್ ಮಧ್ಯೆ ಇರೋ ಬ್ರಿಡ್ಜ್ ಇದು. ಬೇಗ ಬೇಗ ಹೋಗೋಣ ಬಾ, ನೋಡ್ರೆ ಬೈದು ಬಿಡ್ತಾನೆ ಆಮೇಲೆ. ಸೊ ಗೈಸ್ ಇಲ್ಲಿ ನೀರು ಹರಿತೈತೆ, ಸಾಲಿಡಾಗಿ ಐತೆ ಮಾತ್ರ. ಲೋ ಅಭಿ ಫೋನ್ ಏನಾರು ಬಿಟ್ರೆ ಉಳಿಯೋದೇ ಇಲ್ಲ ಹೇಳಿದ್ದೀನಿ. ಲೋ ಭಯ ಆಯ್ತಾಯ್ತು ನನಗೆ ಇಲ್ಲಿ ಓಡಾಡಕ್ಕೆ. ಸೊ ಗೈಸ್ ಇವಾಗ ನಿಮ್ಗೊಂದು ಫಾಲ್ಸ್ ತೋರಿಸ್ತೀನಿ ನೋಡಿ, ಈ ಬ್ರಿಡ್ಜಿನ ಫಾಲ್ಸ್ ಯಾವ ರೀತಿ ಇದೆ ಅಂತ ನೋಡಿ. ಅಲ್ಲಿಂದ ನೀರು ಹಿಂಗೆ ಹರ್ಕೊಂಡು ಮತ್ತೆ ಹಿಂಗೋಗಿ ಇಲ್ಲಿಂದ ಹಿಂಗೆ ಹೋಗೋದು. ಸೊ ಅಲ್ಲಿ ಇನ್ನೊಂದು ಟನಲ್ ಇದೆ ನೋಡಿ, 2nd ಟನಲ್ ಅದು. ಸುತ್ತ ನೋಡಿ ಅಬ್ಬ ಹೆಂಗಿದೆ ಪ್ಲೇಸು? ಅಲ್ವಾ, ಕೆಳಗೆ ನೋಡ್ಬಾರ್ದು. ಸೊ ಗೈಸ್ ಇಲ್ಲಿ ನೋಡಿ ನೀರು ಹರ್ಕ ಹೋಗ್ತಿದೆ ನೋಡಿ. ಇಲ್ಲೊಂದು ಚಿಕ್ಕ ಸೇತುವೆ ಬೇರೆ ಐತೆ ಇಲ್ಲಿ, ಹಳೇ ಕಾಲದ್ದು, ಬ್ರಿಟಿಷ್ ಕಾಲದ ಅನ್ಸುತ್ತೆ. ಕಷ್ಟಪಡಬೇಕು, ಸಿಗುತ್ತೆ ಅಂತಾರಲ್ಲ, ಸ್ವಲ್ಪ ಕೈ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಜಾಗ ಕರ್ಕೊಬಂತ ನಮ್ಮ ಕಾಡು ದಿವ್ಯಪ್ರಸಾದ್ ಅಂತ. ಬಟ್ ಒಳ್ಳೆ ಜಾಗ ಕರ್ಕೊಬಂದಿದ್ದಾನೆ, ನಾಟ್ ಬ್ಯಾಡ್. ಬೈಸ್ಕೊಂಡ ಪಾಪ ನಮ್ಮ ಹತ್ರ, ಬಾಯಿಗೆ ಬಂದಂಗೆ ಬೈಸ್ಕೊಂಡು ಒಳ್ಳೆ ಜಾಗ ಕರ್ಕೊಬಂದಿದ್ದಾನೆ. A few moments later. ಸೊ ಗೈಸ್ ನಾವು ಇವಾಗ ಈ ಜಾಗದಿಂದ ವಾಪಸ್ ಹೋಗ್ತಾ ಇದ್ದೀವಿ. ಮುಗೀತು, ಜಾಸ್ತಿ ಹೊತ್ತಿಲೆಲ್ಲ ಇರಬಾರ್ದು, ಬೈತಾರೆ. ಆ್ಯಂಡ್ ಅಷ್ಟು ಸೇಫ್ ಅಲ್ಲ ಇದು. ಸೊ ಇವಾಗ ನಾವು ಇಲ್ಲಿಂದ ವಾಪಸ್ ಹೋಗ್ತಾ ಇದ್ದೀವಿ. ಯಾರು ಬರೋರಿದ್ರೆ ಅಲ್ಲಿ ಕಾಗಿನೆರೆ ಅಲ್ಲ, ಇದು ಹೆಂಗ್ಲ ನಮಗೇನ ಗೊತ್ತಿಲ್ಲ, ಟನಲ್ ವ್ಯೂ ಪಾಯಿಂಟ್ ಅಂತ ನೀವು ಮ್ಯಾಪಲ್ಲಿ ಲೊಕೇಶನ್ ಹಾಕೋದ್ರೆ ಈ ಜಾಗ ತೋರಿಸುತ್ತೆ. ಸೊ ಅಲ್ಲಿಗೆ ಬಂದಮೇಲೆ ನೀವು ಮಂಗಳೂರು ರೋಡು, ಮಂಗಳೂರು ಧರ್ಮಸ್ಥಳ ರೋಡು. ಸೊ ನಿಮ್ಮ ರಿಸ್ಕ್ ಮೇಲೆ ಬನ್ನಿ. ಆ್ಯಂಡ್ ಇಲ್ಲಿರೋ ಲೋಕಲ್ ಯಾರು ಕೇಳ್ಕೊಂಡು ಬನ್ನಿ, ಸುಮ್ಮನೆ ಮ್ಯಾಪ್ನೆಲ್ಲ ನಂಬ್ಕೊ ಬರೋಕೆ ಹೋಗ್ಬೇಡಿ. ಸೊ ಗೈಸ್ ನನಗೆ ಇಲ್ಲಿ ಬೈಕರ್ ಸಿಕ್ಕಿದ್ದಾರೆ. ಬ್ರೋ ಯಾವ ಊರಿಂದ ನೀವು ಬಂದಿರೋದು? ಬ್ಯಾಂಗ್ಳೂರಿಂದ. ಬ್ಯಾಂಗ್ಳೂರು ಪ್ರಾಪರ್ ಯಾವ ಊರು ನಿಮ್ಮದು? ಮೈಸೂರು, ಸ್ವಂತ ಊರು ಮೈಸೂರು. ಮೈಸೂರವರ ನೀವು? ಸೂಪರ್. ನಾನು ಮೈಸೂರಲ್ಲೂ ಲಾಸ್ಟ್ ಒಂದು ವ್ಲಾಗ್ ಮಾಡಿದ್ದೆ, ಇಲ್ಲಿ ಮೈಸೂರಲ್ಲೇ ಸಿಟಿಯಲ್ಲೇ. ಸೊ ನೀವು ಈ ಚಾನಲ್ ವ್ಲಾಗ್ ನೋಡಬೇಕು ಅಂದರೆ 2026 ಬರುತ್ತೆ ಅನಿಸುತ್ತೆ. ಸೊ ಅವಾಗ ನೋಡಬೇಕು. ಹಂಗಾರೆ ಇವತ್ತಿನ ಡೇಟ್ ಹೇಳ್ಬಿಡಿ. ಇವತ್ತಿನ ಡೇಟು 13 ಜುಲೈ 2025. ಹಂಗಾರೆ 26ರಲ್ಲಿ ಖಂಡಿತವಾಗಿ ನೋಡ್ಬೋದು. ಸೊ ಬೇಗ 100 ವೀಡಿಯೋಸ್ ಆಗಿ ಮಾಡಿಬಿಡಿ ಬೇಗ. ಈಗ ಎಷ್ಟು ಒಂದು 18-19 ಇದು ಅನಿಸುತ್ತೆ. ಅಲ್ಲ
ಟೈಮ್ ತಗೊಂಡು ನೋಡ್ತೀವಲ್ಲ ಹೌದು ಗೈಸ್, ಹಂಗಂತ ನಾವು ಈ ಜೀಪ್ ಅವ್ರನ್ನ ಕೇಳಿದ್ವಿ. 2,000 ರೂಪಾಯಿ ಹೇಳಿದ್ರು ಕರ್ಕೋಕೆ ಅಲ್ಲಿಂದ ಇಲ್ಲಿಗೆ. ನಾವು ಹಾಸನದಿಂದ ನಮ್ಮ ಡೀಸೆಲ್ಗೂ ಅಷ್ಟು ಖರ್ಚು ಮಾಡಿಲ್ಲ. ಅಪ್ ಆ್ಯಂಡ್ ಡೌನ್. ನಾವು ಅದೇ ಅನ್ಕೊಂಡ್ವಿ, ನಾವು ನಿಮ್ಮ ಥರ ಯಾರು ಸಿಗ್ತಾರೆ ಶೇರ್ ಮಾಡ್ಕೊಂಡು ಏನೋ ಪ್ಲ್ಯಾನ್ ಮಾಡೋಣ ಅನ್ಕೊಂಡ್ವಿ. ಬಟ್ ಅವರು 2,000 ಹೇಳ್ತಾರೆ. ಅವರಿಗೆ ಬಂದ್ರೆ ಡೀಸೆಲ್ 1,000 ರೂಪಾಯಿ. ಟಿಫನ್ ಬೇರೆ, ಅಲಾಯ್ಸ್ ಬೇರೆ. ಅದೇ ಲೋಕಲ್ ಯಾರು ಗೊತ್ತಿದ್ರೆ ಗೊತ್ತಾಗುತ್ತೆ. ಸೊ ಗೈಸ್, ಇವ್ರು ನೆಕ್ಸ್ಟ್ ಮಳವಳ್ಳಿ ಫಾಲ್ಸ್ಗೆ ಹೋಗ್ತಾ ಇದಾರಂತೆ. ನಾವು ಆ್ಯಕ್ಚುಲಿ ಅಲ್ಲಿಗೆ ಪ್ಲ್ಯಾನ್ ಮಾಡಿದ್ದು ಬೆಳಗ್ಗೆ, ಬಟ್ ಆಮೇಲೆ ಯಾಕೋ ಹೋಗಲಿಲ್ಲ. ನಾವು ಕಾರ್ ಶಿಫ್ಟ್ ಅಲ್ಲ, ರಿಟ್ಸು. ನೀವು ಬರೋಕ್ಕೆ ನೀವು ಆದ್ಮೇಲೆ ಬಂದಿದ್ದು ನಾವು. ಅಲ್ಲಿ ಮಧ್ಯದಲ್ಲಿ ಒಂಚೂರು ಇದಿದೆ ಬ್ರೋ, ಅದಾದ್ಮೇಲೆ ಬರ್ಬೋದು ಆ್ಯಕ್ಚುಲಿ ಟ್ರೈ ಮಾಡಿದ್ರೆ. ಅದೇ ಗೊತ್ತಿದ್ರೆ ಬರ್ಬೋದು. ಈಗ ಒಂದ್ಸಲಿ ಬಂದಿದ್ರಲ್ಲ, ನೆಕ್ಸ್ಟ್ ಟೈಮ್ ಬೇಕಾದ್ರೆ ಬರ್ಬೋದು. ಅದೇ ಜೊತೆಗೆ ಯಾರು ಇರಬೇಕು. ಒಂದು 4 ಮೆಂಬರ್ಸ್ ಅವರು ಇದ್ದರೆ ಅವಾಗ ಚೆನ್ನಾಗಿ ಮಾಡ್ಬೋದು. ಗೈಸ್, ನನ್ನ ಫ್ರೆಂಡ್ಸು ಅವರೇ, ನನ್ನ ಮಕ್ಕಳು ಬೈಕೇ ತೆಗಿಲ್ಲ. ನನ್ನೆಲ್ಲ ಎಲ್ಲೇ ಹೋದ್ರೆ ಬರೀ ಅವನಿಗೆ ಬೈಕ್ ಕಂಡ್ರೆ ಆಗಲ್ಲ, ಮಳೇಲಿ ನೆನ್ಬೇಕು, ಬಿಸಿಲು ಒಣಗಬೇಕು ಅಂತ. ಸೊ ಎಲ್ಲೇ ಅವರು ನಾವು ಕಾರಲ್ಲೇ ಹೋಗೋದು. ಗೈಸ್ ನೋಡಿ, ಇಲ್ಲ ಹಿಂದೆ ಜೀಪ್ ಬರ್ತೈತೆ. ಕೊಡ್ತೀರಾ ಅಂದೆ, ಏನು ಮಾಡೋದು ಅಂದ್ರ ಮತ್ತೆ ಕ್ಯಾಶ್ ಅಲ್ಲ ಅಬೇ ಬೇಡ ಬಿಡ ಬೇಡವಾ? ಬೇಡ ಬಿಡು, ಇನ್ನೂ ಸರ ಡೀಸೆಲ್ ಹಾಕ್ಸ್ಕೊಂಡು. ಹಾಂ, ನಾವು ಹತ್ತಲಿಲ್ಲ, ನಮ್ಗವ್ರೇನು ಕೇಳಲೂ ಇಲ್ಲ. ನಾವು ಅಭಿಷೇಕ್ ಡಿಸ್ಕಸ್ಸು ಮಾಡಲಿಲ್ಲ ಅದನ್ನು. ಸಗೈಸ್ ನಮ್ಮ ಜೊತೆ ಬಂದವ್ರು ಗಾಡಿ ಹತ್ಕೊ ಹೋದ್ರು, ನಾವು ವಾಕಿಂಗ್ ಮಾಡ್ತಾ ಇದ್ವಿ. ಓಯ್ ಏನು ಇನ್ನೊಂದು 100 ಮೀಟ್ರ್ ಐತೆ ಅಷ್ಟು, ಜಾಸ್ತಿ ಅಂತ ದೂರ ಇಲ್ಲ. ಹಾಂ, ಇನ್ನಷ್ಟು ಐತೆ. ಇವರೆಲ್ಲ ಚೆನ್ನಾಗಿ ಬರ್ತಾರೆ, ಇನ್ನು ಇಲ್ಲೇ ಹತ್ರ ಐತೆ ಅಂತ. ನಮ್ಮ ಸುಸ್ತಾಗ್ಬಿಟ್ಟು ದೂರದಲ್ಲಿ ಅವ್ರೆ ಅಂತ ಅರ್ಥ. ಗಾಡಿ ಚಿಕ್ಕನ ಥರ ಮಾತಾಡ್ತೀಯಲ್ಲ, ಈಗ ಗೊತ್ತಿನ ಹೊಡ್ಸೋಕ್ಕಾಗಲ್ಲ ಗಾಡಿಗಳನ್ನ. ಇದು ಹೊಡೆಯುತ್ತೆ ಬಂಪರ್ ಅಲ್ವಾ? ಎಲ್ಲ ನನ್ನ ಮಕ್ಳು ಏನು ಕಾರ್ ಅಂದ್ರೆ ಆರಾಮಾಗಿ ಬದುಕ್ಬೋದು ಅನ್ಕೊಂಡ್ಬಿಟ್ಟು. ಸರಿ, ವ್ಲಾಗ್ ಎಂಡ್ ಮಾಡ್ತೀನಿ, ಬಾಯ್ ಮಾಡು. ಓಕೆ, ಹೆಂಗಿತ್ತು ಎಲ್ರಿಗೂ ಜಾಗ ಇಷ್ಟ ಆಯ್ತಾ? ಬನ್ನಿ ನೀನು ಹೇಳು ಹೆಂಗಿತ್ತು ಅಂತ. ಮಾಡಿ. ನನಗೆ ಇಷ್ಟ ಆಯ್ತು. ಅಬ್ವಿಯಸ್ಲಿ ಬೆಸ್ಟ್ ಸಿಂಪಲ್ ಟ್ರೆಕ್ಕಿಂಗ್ ಆ್ಯಂಡ್ ಲೋಕಲ್ಸಿಗೆ ಏನೋ ಒಂದು ಬಂದು ಮಧ್ಯಾಹ್ನಕ್ಕೆ ಸಿಂಪಲ್ ಚೆನ್ನಾಗಿರುತ್ತೆ. ಗೊತ್ತೇ ಇಲ್ಲ ಅಂದ್ರೆ ಇನ್ನೂ ನಮ್ಮ ಜರ್ನಿ ಭಾಳ ಚೆನ್ನಾಗಿ ಬಂದ್ರೆ ಅವರು ಆರಾಮಾಗಿ ಹೋಗ್ಬೋದು. ಬ್ರೋ, ಎಷ್ಟು ಇಸ್ಕೊಂಡ್ರು ಅವರು? ದುಡ್ಡು ಎಷ್ಟು ಇಸ್ಕೊಂಡ್ರು? ಫ್ರೀನಾ? ಅಂದ್ರೆ ದುಡ್ಡಿಗ ಎಷ್ಟು? ಹೌದಾ? ಅಲ್ಲೇ ಚೆನ್ನಾಗಿದ್ದಲ್ಲ ರೋಡ್, ಏನಕ್ಕೆ ಇಲ್ಲಿಗೆ ಬಂದ್ರಿ? ಸುಮ್ಮನೆ ನೀವೇ ಒಂದು ಎಕ್ಸ್ಪ್ಲೇನ್. ಓಕೆ, ಬಾಯ್ 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 ಬ್ರೋ, ಸಿಗೋಣ. ಬಾಯ್ ಬಾಯ್. ನಿಮ್ಮ ನಂಬರ್ ಸಿಕ್ಕಿಲ್ಲ. ಸೊ ಗೈಸ್ ಫೈನಲಿ ಇದೇ ಜಾಗದಲ್ಲಿ ನಾವು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು, ಅಂದರೆ ಹೊಸ ವ್ಲಾಗ್ನ. ಸೊ ಇದೇ ಜಾಗದಲ್ಲಿ ಎಂಡ್ ಮಾಡ್ತಿದ್ದೀನಿ. ಸೊ ಒಳ್ಳೆ ಎಕ್ಸ್ಪೀರಿಯನ್ಸು ಚೆನ್ನಾಗಿತ್ತು. ಮುಚ್ಕೊಂಡು ಐತೆ ಇನ್ನು ಒಳ್ಳೆ ಎಕ್ಸ್ಪೀರಿಯನ್ಸು ಚೆನ್ನಾಗಿತ್ತು. ಸೊ ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಬಾಯ್.